Hello beautiful souls, welcome back to my channel. So friends, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸಪ್ರೇಷನಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಗೈಸ್, ರೀಡಿಂಗ್ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಟ್ಯಾರೋ ಕೋರ್ಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ, ಅಥವಾ ಮನಿ ರೇಖೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಡೆಫಿನೆಟ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ಜಸ್ಟ್ ಅ ಜನರಲ್ ರೀಡಿಂಗ್. ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಆ್ಯಂಡ್ ಏನೇ ಬಂದ್ರೂ ಎಲ್ಲವೂ ಎಲ್ಲರಿಗೂ ರೆಸ್ನೇಟ್ ಆಗೋದಿಲ್ಲ. ಪಾಸಿಟಿವ್ ಆಗಿ ತೊಗೊಳ್ಳಿ. ಕೆಲವೊಂದಷ್ಟು ಪಾಯಿಂಟ್ಸ್ ನಿಮಗೆ ಅನ್ವಯಿಸಿದರೆ ಇನ್ನೊಂದಷ್ಟು ಪಾಯಿಂಟ್ಸ್ ಬೇರೆದವ್ರಿಗೂ ಅನ್ವಯಿಸಿರುತ್ತೆ. ಬಿಕಾಸ್ ಇದು ಜನರಲ್ ಆಗಿರುತ್ತೆ. ಸೊ ಸುಮಾರು ಜನ ನೋಡ್ತಾ ಇರ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ನಿಮಗೆ ಅಂತ ಇರೋದಿಲ್ಲ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ಎಷ್ಟು ರೆಸ್ನೇಟ್ ಆಗುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ. ಓಕೆ, ಸೊ ಆದಷ್ಟು ಕಮೆಂಟ್ಸಲ್ಲಿ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋದು ಬೇಡ. ಯಾರಿಗೂ ನೋ ಆಗೋ ರೀತಿ ಕಮೆಂಟ್ಸ್ಗಳು ಬೇಡ. ನಾನು ಎಷ್ಟೊಂದು ಜನದ್ದು ಕಮೆಂಟ್ಸ್ ಓದ್ತಾ ಇದ್ದೆ ಮೊನ್ನೆ. ತುಂಬಾ ಬೇರೆದವರು ಹಾಳಾಗಲಿ, ಸತ್ತೋಗಲಿ, ಈ ರೀತಿ ಕಮೆಂಟ್ಸ್ಗಳು ನೀವು ಮಾಡಿದ್ದೀರಾ. ಸೊ ಗೈಸ್, ಕರ್ಮ ಅನ್ನೋದು ಎಲ್ರಿಗೂ ಒಂದಲ್ಲ ಒಂದು ರೀತಿ ಪಾಠ ಕಲಿಸುತ್ತೆ. ಅವ್ರು ಏನಾದರೂ ನಿಮಗೆ ನೋವು ಕೊಟ್ಟು ಹೋಗಿದ್ದಾರೆ ಅಂದರೆ ಇಟ್ಸ್ ಓಕೆ, ಲೆಟ್ ಕರ್ಮ ಲೈಕ್ ವರ್ಕ್ ಮಾಡಲಿ. ಕರ್ಮ ಅವ್ರಿಗೆ ಪಾಠನ ಕಲಿಸ್ಲಿ. ನೀವ್ಯಾರು ನಾವ್ಯಾರು ಹೇಳೋದಕ್ಕೆ ಅಲ್ವಾ? ಸೊ ನಾವೇನು ಕೊಡ್ತೀವಿ ಅದು 10ರಷ್ಟು ವಾಪಸ್ ನಮಗೆ ಬರುತ್ತೆ. ಸೊ ಯೋಚನೆ ಮಾಡಿ, ಏನು ಕೊಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನೀವೆಲ್ಲ ಸ್ಪಿರಿಚುವಾಲಿಟಿಯಲ್ಲಿ ಇರೋದು, ಯೂನಿವರ್ಸ್ನ ನಂಬ್ತಾ ಇರೋದಕ್ಕೆ ನೀವು ಈ ಒಂದು ವೀಡಿಯೋಸ್ನ, ರೀಡಿಂಗ್ಸ್ನೆಲ್ಲ ನೋಡ್ತಾ ಇದ್ದೀರಾ ಅಂದರೆ ನೀವು ಖಂಡಿತ ಎಲ್ಲೋ ಒಂದು ಇದರಲ್ಲಿ ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗಿರ್ತೀರಾ. ಸೊ ಏನು ಯಾರಿಗೇನು ಹೇಳ್ತೀರಾ ಅದು ಫಲಿಸುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಸೊ ಏನಾದರೂ ಹೇಳೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಬಿಕಾಸ್ ನಾವೆಲ್ರಿಗೂ ಒಳ್ಳೇದು ಬಯಸೋಣ. ಯಾರೆಷ್ಟೇ ಏನೇ ಮಾಡಿದ್ರೂ ಒಳ್ಳೇದು ಬಯಸುವಂತಹ ಮನಸ್ಸು ನಮ್ಮೆಲ್ಲರದ್ದು ಅಂತ ಭಾವಿಸ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆನಾ? ಎಸ್. ಸೊ ಗೈಸ್, ಈ ಫ್ಲೇಮ್ನೇ ನೋಡ್ತಾ 3 ಬಾರಿ ನಿಮ್ಮ ಪರ್ಸನ್ ಅವರ ಹೆಸರನ್ನು ತಗೊಳ್ಳಿ. ಸೊ ದಟ್ ನಿಮಗೆ ಆ್ಯಕ್ಯುರೇಟ್ ಆಗಿರುವಂತಹ ರೀಡಿಂಗ್ ಸಿಗಲಿ. ಓಕೆ. ಹೇ ಪರಂಪಿತ ಪರಮಾತ್ಮ, ಹೇ ಯೂನಿವರ್ಸ್, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮೀ ಟು ಗೈಡ್. ಎಸ್, ಸ್ಟಕ್ ಎನರ್ಜಿ ಬರ್ತಾ ಇದೆ. ನೋ ಆ್ಯಕ್ಷನ್ಸ್. ನೀವು ಸೈಲೆಂಟ್ ಇದ್ದೀರಾ, ಅವರು ಸೈಲೆಂಟ್ ಇದ್ದಾರೆ. ದಟ್ ಈ ಪರ್ಸನ್ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ. ಏನನ್ನು ಹೇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ, ಯಾವ ಪ್ರಶ್ನೆಗೂ ಉತ್ತರ ಕೊಡದೇ ಇರುವಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಪರ್ಸನ್ ಈಗಿದ್ದಾರೆ. ಸಿ, ಐ ಆಮ್ ನಾಟ್ ಗೆಟಿಂಗ್ ವ್ಯಾಕ್ಸ್ ಟಿಲ್. ನಿಮ್ಮ ರಿಲೇಷನ್ಶಿಪ್ಗೆ ಸಮ್ ಪ್ರಾಬ್ಲಮ್ಸ್ ಅಂತೂ ಖಂಡಿತ ಬಂದಿದೆ. ಮುಂಚೆ ಎಲ್ಲ ಸರಿಯಾಗೇ ಇತ್ತು. ಬಟ್ ಸಮಥಿಂಗ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಹೇಳಬಹುದು. ಬೇರೆದವರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಹೇಳಬಹುದು. ನಿಮ್ಮ ಮೇಲೆ ನಂಬಿಕೆ ಇರೋದಕ್ಕಿಂತ ಹೆಚ್ಚಾಗಿ ಬೇರೆದವರ ಮಾತಿನ ಮೇಲೆ ಇವರಿಗೆ ನಂಬಿಕೆ ಇರಬಹುದು. ಐದರ್ ಅವರ ಫ್ರೆಂಡ್ನ ಮಾತು ಜಾಸ್ತಿ ಕೇಳ್ತಾ ಇರಬಹುದು, ಫ್ರೆಂಡ್ಸ್ನ ಸಜೆಸ್ಟ್ ಜಾಸ್ತಿ ಕೇಳ್ತಾ ಇರ್ಬೋದು ಇಲ್ಲಿ. ಅಥವಾ ಅವರ ಒಂದು ಸಿಸ್ಟರ್ಸ್, ಬ್ರದರ್, ಯಾರ್ದೋ ಒಂದು ಸಜೆಷನ್ಸ್ ತುಂಬ ಕೇಳಿ ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದಿದೆ. ನೀವೆಷ್ಟೇ ಎಫರ್ಟ್ ಹಾಕಿದ್ರು, ನೀವೆಷ್ಟೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋದ್ರೂ ದಟ್ ನೀವೇನೇ ಮಾತಾಡಿದ್ರೂ ಅವ್ರ ಕಣ್ಣಿಗೆ ತುಂಬ ತಪ್ಪಾಗಿ ಕಾಣಿಸ್ತಾ ಇದೆ.
ನೀವು ಹೇಳೋ ಇಂಟೆನ್ಷನ್ಸ್, ಹೇಳೋ ಒಂದು ರೀತಿ ಒಳ್ಳೆಯದೇ ಇರುತ್ತೆ, ಬಟ್ ಅದು ಅವರಿಗೆ ಅರ್ಥ ಮಾಡ್ಕೊಳ್ಳೋ ವಿಧಾನ ಏನಿದೆ ಅದು ತಪ್ಪಾಗಿ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಇವರ ಮೈಂಡ್ ಇವ್ರ ಕೈಯಲ್ಲಿಲ್ಲ, ಇವರ ಕಂಟ್ರೋಲಲ್ಲಿ ಇಲ್ಲ. ಇವರು ತುಂಬಾ ಬೇರೆದವರ ಮಾತುಗಳಿಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಸ್ವಂತಿಕೆ ಅನ್ನೋದಿಲ್ಲ, ಸೆಲ್ಫ್ ಡಿಸಿಷನ್ಸ್ ಅನ್ನೋದಿಲ್ಲ, ಆ್ಯಂಡ್ ನಾಟ್ ಹ್ಯಾಪಿ ಎಟ್ ಆಲ್. ಆ್ಯಂಡ್ ಆ್ಯಸ್ ನೋ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಬಹುದು. ತುಂಬಾ ಒಂದು ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನಾಟ್ ಎಟ್ ಆಲ್ ಹ್ಯಾಪಿ ವಿತ್ ಕರೆಂಟ್ ಸಿಚುವೇಶನ್. ಆ್ಯಂಡ್ ಸಮ್ಟೈಮ್ಸ್ ಇವ್ರು ನಿಮ್ಮ ಬಗ್ಗೆ ನೆನ್ಪು ಮಾಡ್ಕೊಂಡಾಗ ಅಥವಾ ನಿಮ್ಮ ಬಗ್ಗೆ ಸ್ವಲ್ಪ ಥಾಟ್ ಬಂದಾಗ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಳ್ತಾರೆ, ಮೆಸೇಜ್ ಕೂಡ ಮಾಡಬೇಕು ಅಂತ ಫೋನ್ ಎತ್ಕೊಳ್ತಾರೆ. ಬಟ್ ಸಡನ್ನಾಗಿ ಇವರು ಫ್ರೆಂಡ್ ಹೇಳಿರುವಂಥದ್ದು ಅಥವಾ ಬೇರೆ ಯಾರೋ ನಿಮ್ಮ ಬಗ್ಗೆ ಏನೋ ನೆಗೆಟಿವ್ ಹೇಳಿರುವಂಥದ್ದು ಇವ್ರ ನೆನಪಿಗೆ ಬಂದುಬಿಡುತ್ತೆ. ನೋ, ಅವ್ರು ನನಗೆ ಅಷ್ಟೆಲ್ಲ ಹೇಳಿದ್ದಾರೆ, ನನಗೆ ಬೈದಿದ್ದಾರೆ, ನನಗೆ ಅಂದಿದ್ದಾರೆ, ನಾನು ಯಾಕೆ ಅವ್ರಿಗೆ ಮೆಸೇಜ್ ಮಾಡಲಿ, ನಾನು ಯಾಕೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿ, ನಾನೇ ಬೇಡ ಅಂದಮೇಲೆ ನನ್ನ ಮೆಸೇಜ್ ಏನಕ್ಕೆ ಬೇಕು, ಈ ರೀತಿಯ ವಿಚಾರಗಳು ಈ ಪರ್ಸನ್ಗೆ ಹೇಳ್ತಾ ಲೈಕ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಹೌದು, ಏನಾದರೂ ಅಪ್ಪಿತಪ್ಪಿ ಇವ್ರು ಏನಾದರೂ ನಿಮ್ಗೆ ಮೆಸೇಜ್ ಮಾಡಿದ್ರೆ ಕಂಪ್ಲೇಂಟ್ ಮಾಡೋದಕ್ಕೆ ಜಾಸ್ತಿ ಮೆಸೇಜ್ ಮಾಡ್ಬೋದು, ಅಥವಾ ಬೈಯೋದಕ್ಕೆ ಅಥವಾ ಜಗಳ ಮಾಡೋದಕ್ಕೆ ಇಲ್ಲಿ ನಿಮಗೆ ಮೆಸೇಜ್ ಮಾಡಬಹುದು. ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ಅಂತ ಹೇಳಬಹುದು, ಜಸ್ಟ್ ಬಿಕಾಸ್ ಇವರು ಬೇರೆದವರ ಮಾತನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಅಂತ ಹೇಳಬಹುದು. ಇವರ ಒಂದು ಆತ್ಮೀಯ ಫ್ರೆಂಡ್ ಆಗಿರಬಹುದು. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಎನರ್ಜೀಸ್ ಆ್ಯಸ್ ನಾವು ಕಾಣಿಸ್ತಾ ಇಲ್ಲ. ಬಟ್ ಬೇರೆದವರ ಮಾತು ಅಥವಾ ನಿಮ್ಮಿಬ್ಬರನ್ನ ನೋಡಿ ಚೆನ್ನಾಗಿ ನೀವಿರೋ ಒಂದು ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಜೆಲಸ್ ಇಂದ ಬೇಕು ಅಂತಲೇ ನಿಮ್ಮ ಪರ್ಸನ್ನ ತಲೆ ಕೆಡಿಸ್ತಾ ಇರಬಹುದು, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರಬಹುದು, ಅಥವಾ ಫ್ಯಾಮಿಲಿಯಲ್ಲಿ ಅವ್ರ ಸಿಸ್ಟರ್ ಆಗಿರ್ಬೋದು ಅಥವಾ ಬ್ರದರ್ ಆಗಿರಬಹುದು. ನಿಮ್ಮ ಜೊತೆಗೆ ಅವ್ರು ಕಾಂಟ್ಯಾಕ್ಟ್ ಆಗೋದಕ್ಕೆ, ನೀವು ಅವ್ರ ಫ್ಯಾಮಿಲಿಗೆ ಎಂಟ್ರಿ ಆಗೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು. ಆ ಒಂದು ಕಾರಣಕ್ಕೋಸ್ಕರ ಇವರು ಇಲ್ಲಿ ಬೇಕು ಅಂತಲೇ ನಿಮ್ಮ ಪರ್ಸನ್ ಅವರ ಬ್ರೈನ್ ವಾಶ್ನ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಸ್ ನಾವು ಲೈಕ್ ಈ ಪರ್ಸನ್ ತುಂಬ ಎಮೋಷ್ನಲ್ ಇದ್ದಾರೆ ಅಂತ ಹೇಳಬಹುದು. ಯಾರು ಏನೇ ಹೇಳಿದ್ರೂ ಬೇಗ ನಂಬಿಡ್ತಾರೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಇವರು ತುಂಬ ಇನ್ಫ್ಲೂಯೆನ್ಸ್ಡ್ ಆಗಿಬಿಡ್ತಾರೆ ಅಂತ ಹೇಳಬಹುದು. ಬೇಗನೆ ಎಸ್ ನೀವು ಹೇಳೋದೇ ಸರಿ, ಈ ರೀತಿನೂ ಬರ್ತಾ ಇದೆ. ಎಸ್, ಸಿ ನೌ ಐ ಆಮ್ ಗೆಟಿಂಗ್ ಎನರ್ಜಿ ಆಫ್ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಅಂದರೆ ಕೆಲವೊಂದು ಸತಿ ನಿಮ್ಮ ಪರ್ಸನ್ಗೆ ಇನ್ನೊಬ್ಬರ ಒಂದು ಕಡೆ ಅಫೇರ್ ಇದೆ ಅಂತಲೂ ಅಲ್ಲ. ಲೈಕ್ ಫ್ಯಾಮಿಲಿ ವಿಚಾರದಲ್ಲೂ ಸಮ್ಟೈಮ್ಸ್ ಫ್ಯಾಮಿಲಿ ಅಪ್ಪ ಅಮ್ಮ ಬಿಟ್ಟು ಬೇರೆ ಒಂದು ಇದರಲ್ಲಿ ಕೂಡ ಬೇರೆ ಒಂದು ಫ್ಯಾಮಿಲಿ ಮೆಂಬರ್ ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ಗೆ ತೊಂದರೆ ಆಗ್ತಾ ಇದೆ ಅಂದರೂ ಅದು ಕೈಂಡ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಆಗಿರುತ್ತೆ. ಜಸ್ಟ್ ಬಿಕಾಸ್ ಆಫ್ ಸಮ್ ಜೆಲಸಿ, ಅಥವಾ ಒಳ್ಳೇದಾಗಬಾರ್ದು, ಅಥವಾ ಅವ್ರಿಗೆ ಸಿಗುವಂತಹ ಒಂದು ಜೀವನ ನಂಗೆ ಸಿಕ್ಕಿಲ್ಲ ಅಲ್ಲ ಅಂತ ಈ ರೀತಿ ಕೆಲವೊಂದಷ್ಟು ಜೆಲಸ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕೂ ಸಹ ಇಲ್ಲಿ ಜೆಲಸ್ಸಿಂದನೂ ಸಹ ಇಲ್ಲಿ ರಿಲೇಷನ್ಶಿಪ್ಸ್ ಕಾನ್ಫ್ಲಿಕ್ಟ್ಸ್ ಬರ್ತಾ ಇರೋದು. ಅಥವಾ ಮುಂಚೆ ಎಲ್ಲ ಚೆನ್ನಾಗಿತ್ತು ನಿಮ್ಮ ರಿಲೇಷನ್ಶಿಪ್, ಬಟ್ ನಾವು ಏನೇ ಮಾತಾಡೋದು ತಪ್ಪು, ಕೂತರು ತಪ್ಪು, ನಿಂತರೂ ತಪ್ಪು, ಆ ರೀತಿ ನಿಮ್ಮ ಪರಿಸ್ಥಿತಿ ಆಗಿದೆ. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಬೇರೆ ಒಂದು ಪರ್ಸನ್ ಅವರ ಮಾತುಗಳು ಇಲ್ಲಿ ನಿಮ್ಮ ಪರ್ಸನ್ಗೆ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಇವ್ರು ನಿಮ್ಮ ಬಗ್ಗೆ ಮನಸ್ಸಿಂದ ಯೋಚನೆ ಮಾಡ್ತಾ ಇಲ್ಲ. ಮನಸ್ಸಿಂದ ಯೋಚನೆ ಮಾಡಿದರೆ ಖಂಡಿತ ಈಗಾಗಲೇ ಅವರು ನಿಮಗೆ ಕ್ಷಮೆನೂ ಕೇಳ್ಬೋದಿತ್ತು, ಸಾರಿನೂ ಕೇಳ್ಬೋದಿತ್ತು. ಬಟ್ ಮೈಂಡಿಂದ ಯೋಚನೆ ಮಾಡ್ತಾ ಇರೋದು. ಆ್ಯಂಡ್ ನೀವು ಏನೋ ಒಂದು ಸಡನ್ನಾಗಿ ಹೇಳಿರುವಂಥದ್ದು ಅಥವಾ ಆರ್ಗ್ಯುಮೆಂಟಲ್ಲಿ ಏನೋ ಒಂದು ರಾಂಗ್ ವರ್ಡ್ ನೀವು ಯೂಸ್ ಮಾಡಿದ್ದೀರಾ, ಕೋಪದಲ್ಲಿ ಮಾತಾಡಿದ್ದೀರಾ, ಅದನ್ನೇ ಇಟ್ಕೊಂಡು ಇವರು ಸಾಧಿಸ್ತಾ ಇದ್ದಾರೆ. ಆ ಒಂದು ರೀಸನ್ ಸಾಕಾಗಿತ್ತು ಇವ್ರಿಗೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಅಂತ ಹೇಳಬಹುದು. ಮುಂಚೆ ಕಮ್ಮಿಟ್ ಆದಾಗ ತುಂಬ ಚೆನ್ನಾಗಿದ್ರಿ. ಆ್ಯಸ್ ನಾವು ಅವ್ರ ಕಡೆಯಿಂದ ತುಂಬ ಅಂದರೆ ತುಂಬ ಸರ್ತಿ ಬಿಟ್ಟು ಹೋಗ್ತೀನಿ ಇದೇ ಮಾತುಗಳೇ ಜಾಸ್ತಿ ಇವ್ರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಬಹುದು. ಆ್ಯಂಡ್ ಸಮ್ಟೈಮ್ಸ್ ಇವನ್ ನಿಮಗೂ ಫೀಲ್ ಆಗ್ತಾ ಇದೆ ಗಿವ್ ಅಪ್ ಮಾಡಿಬಿಡಲ ನಾನು ಅಂತ. ಬಟ್ ಸ್ಟಿಲ್ ಇಲ್ಲ, ಅವ್ರು ನನ್ನ ಪರ್ಸನ್ ಒಂದಲ್ಲ ಒಂದಿನ ಬರ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಎಸ್, ಅಫ್ಕೋರ್ಸ್ ಈ ಪರ್ಸನ್ ಬರ್ತಾರೆ, ಬರೋದಿಲ್ಲ ಅಂತಲ್ಲ. ಬಟ್ ಬೇರೆದವರ ಮಾತನ್ನ ಕೇಳೋದು ಯಾವಾಗ ಬಿಡ್ತಾರೆ? ಯಾವಾಗ ಅವರು ಮೈಂಡ್ ಮಾತು ಬಿಟ್ಟು ಮನಸ್ಸಿನ ಮಾತು ಯಾವಾಗ ಕೇಳ್ತಾರೆ? ಪ್ರೀತಿಯಲ್ಲಿ ಅವ್ರ ಹೃದಯದ ಮಾತು ಯಾವಾಗ ಕೇಳ್ತಾರೆ?
ಖಂಡಿತ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಹೇಳ್ಬಹುದು. ಇಲ್ಲಿ ನೀವು ತುಂಬ ಪ್ರಾಕ್ಟಿಕಲ್ ಅಂತ ಹೇಳಬಹುದು, ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಅಂತ ಹೇಳಬಹುದು. ನೀವು ಏನೇ ಆದರೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ, ಲಾಜಿಕಾಗಿ ಯೋಚನೆ ಮಾಡ್ತೀರಾ. ಬಟ್ ನಿಮ್ಮ ಪರ್ಸನ್ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಬೇಕು, ನೀವು ಹೇಳ್ಕೋಬೇಕು, ಅವ್ರಿಗೆ ಏನೇ ಆದ್ರೂ ನೀವು ಹೇಳಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರು ಫೀಲ್ ಮಾಡ್ತಾ ಇರೋದು ಈ ಪರ್ಸನ್ ನನ್ನ ಕೇರ್ ಮಾಡ್ತಾ ಇಲ್ಲ, ನನ್ನ ಜೊತೆ ಚೆನ್ನಾಗಿಲ್ಲ, ಇವಾಗ ಚೆನ್ನಾಗಿಲ್ಲ ಅಂದರೆ ಮದುವೆ ಆದಮೇಲೆ ಚೆನ್ನಾಗಿರ್ತಾರ, ಸಮಥಿಂಗ್ ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ಹೇಳ್ಬಹುದು. ಆ್ಯಂಡ್ ಬಹುಶಃ ಈ ರೀತಿಯೆಲ್ಲ ಅವ್ರು ಯೋಚನೆ ಮಾಡೋದು ಜಸ್ಟ್ ಬಿಕಾಸ್ ಇವರಿಗೆ ನೀವು ಏನಿದ್ದೀರಾ ದಟ್ ನೀವು ಒಂದು ಸೆಕೆಂಡ್ ಪ್ರೀತಿ ಆಗಿರಬಹುದು, ಎರಡನೇ ಪ್ರೀತಿ ಆಗಿರಬಹುದು, ಪಾಸ್ಟಲ್ಲಿ ಇವ್ರಿಗೆ ಒಂದು ಪ್ರೀತಿಯಿಂದ ಚೀಟ್ ಆಗಿದೆ ಅಂತ ಹೇಳಬಹುದು. ಅದನ್ನು ಇಲ್ಲಿ ಕಂಪ್ಯಾರಿಸಮ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬೇರೆದವರ ಪ್ರೀತಿನ ಇಲ್ಲಿ ನಿಮ್ಮ ಪ್ರೀತಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ನೋಡು, ಬೇರೆದವ್ರು ಆ ರೀತಿ ನೋಡ್ಕೊಳ್ತಾರೆ, ನೀನು ಈ ರೀತಿ ಇರ್ತೀಯ, ಈ ರೀತಿ ಸಾಕಷ್ಟು ಸಾರಿ ನಿಮ್ಮ ಹತ್ರ ಇವರು ಕಂಪ್ಲೇಂಟ್ ಮಾಡಿರಬಹುದು. ಆ್ಯಂಡ್ ನೀವು ತುಂಬ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ದೀರಾ ಈ ಪರ್ಸನ್ನ. ಬಟ್ ನಾವು ನಿಮ್ಮಿಂದ ಆಗ್ತಾ ಇಲ್ಲ, ಇದು ನಿಮಗೂ ತುಂಬ ಕಷ್ಟ ಆಗ್ತಾ ಇದೆ. ಮನಸ್ಸಲ್ಲಿ ತುಂಬ ಪ್ರೀತಿ ಇಟ್ಕೊಂಡು ಆಚೆ ಕಡೆ ಏನೂ ಆಗಿಲ್ಲ ಅನ್ನೋ ಥರ ಇರೋದು ತುಂಬಾ ಕಷ್ಟ. ಆ್ಯಂಡ್ ಯು ಆರ್ ಫೀಲಿಂಗ್ ದಟ್ ಪೇನ್, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ. ಇವನ್ ಐ ಅಪ್ರಿಷಿಯೇಟ್ ದಟ್, ಬಿಕಾಸ್ ನೀವು ಒಂದೇ ಒಂದು ನಂಬೋದು ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ ಅಂತ. ಆ್ಯಂಡ್ ಮೋರ್ ಓವರ್ ನಿಮ್ಮ ಎನರ್ಜಿ ನೋಡೋದಾದರೆ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಹೇಳಬಹುದು. ತುಂಬ ಸ್ಟ್ರೆಸ್ ತೊಗೊಳ್ತಾ ಇದ್ದೀರಾ, ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು. ಜಾಸ್ತಿ ಈ ಪರ್ಸನ್ ಬಗ್ಗೆನೇ 3 ಹೊತ್ತು ಈ ಬಗ್ಗೆನೇ ಇಡೀ ದಿನ ಈ ಒಂದು ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಕೆಲಸದಲ್ಲಿದ್ದಾಗಲೂ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿರ್ತೀರ, ಮನೇಲಿದ್ದರೂ ಈ ಪರ್ಸನ್ ಬಗ್ಗೆ ಯೋಚನೆ ಮಾಡೋದು. ಕರೆಕ್ಟಾಗಿ ಕೆರಿಯರ್ ಕಡೆ ಫೋಕಸ್ ಇಲ್ಲ ನಿಮ್ಮದು, ಅಥವಾ ನೀವು ಮಾಡೋ ಕೆಲಸದಲ್ಲಿ ಫೋಕಸ್ ಇಲ್ಲ. ಸೊ ಗೈಸ್, ಎಲ್ಲವೂ ಡಿವೈನ್ ಟೈಮಲ್ಲಿ ಸರಿ ಹೋಗುತ್ತೆ. ಬಟ್ ಪ್ಲೀಸ್ ನಿಮಗೆ ಏನು ಸಿಕ್ಕಿದೆ, ನಿಮ್ಮ ಕೆಲಸ ಏನು, ನಿಮ್ಮ ಕರ್ಮ ಏನು, ಅದನ್ನು ನೀವು ಮಾಡಲೇಬೇಕಾಗತ್ತೆ. ಫೋಕಸ್ ಮಾಡಿ ನಿಮ್ಮ ಕಡೆ ಸ್ವಲ್ಪ. ಓಕೆ, ಸೊ ಯಾವ ಒಂದು ಎನರ್ಜಿ ನೀವು ಕೊಡ್ತೀರಾ ಆ ಒಂದು ಎನರ್ಜಿನೇ ಜಾಸ್ತಿ ಅಟ್ರಾಕ್ಟ್ ಆಗೋದು. ನೀವು ಮಾತಾಡ್ತಾ ಇಲ್ಲ ನನ್ನ ಪರ್ಸನ್ ಜೊತೆ, ಚೆನ್ನಾಗಿಲ್ಲ ನಾನು ಅಂತ ಎಲ್ಲರ ಹತ್ರನೂ ನೀವೇನಾದರೂ ಶೇರ್ ಮಾಡ್ತಾ ಬಂದರೆ ಇನ್ನೂ ಆ ಎನರ್ಜೀಸ್ ಜಾಸ್ತಿ ಆಗುತ್ತೆ. ಅದೇ ಎನರ್ಜಿನೇ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಯೂನಿವರ್ಸಿಗೆ ಹೇಳಿ ಆ್ಯಂಡ್ ಸರೆಂಡರ್ ಆಗಿ ನೀವು, ಎಸ್ ಯೂನಿವರ್ಸ್, ನಾನು ನನ್ನ ಪರ್ಸನ್ ಚೆನ್ನಾಗಾಗಿದ್ದೀವಿ, ನನ್ನ ಪರ್ಸನ್ ಜೊತೆ ನಾನು ಚೆನ್ನಾಗಾಗಿದ್ದೀನಿ, ನೀವು ಬ್ಲೆಸ್ ಮಾಡ್ತಾ ಇದ್ದೀರಾ. ಜಸ್ಟ್ ಟ್ರೀಟ್ ಯುವರ್ ಯೂನಿವರ್ಸ್ ಆ್ಯಸ್ ಅ ಫ್ರೆಂಡ್ ಅಂತ ಹೇಳ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ತುಂಬ ಕಂಪ್ಲೇಂಟ್ ಏನಾದರೂ ಮಾಡ್ತಾಯಿದ್ರೆ ಸ್ಟಾಪ್ ಕಂಪ್ಲೇನಿಂಗ್. ನೀವು ಸಹ ಕಂಪ್ಲೇಂಟ್ ಮಾಡೋದು ಬಿಟ್ಬಿಡಿ. ಜಸ್ಟ್ ಏನಿದೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಖಂಡಿತ ಯೂನಿವರ್ಸ್ ನಿಮಗೇನು ಡಿಸರ್ವ್ ಇದೆ ಅದು ಖಂಡಿತ ನಿಮಗೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ನಿಮಗೇನೆಲ್ಲ ಸಿಕ್ಕಿದೆ ಅದನ್ನೆಲ್ಲ ಕೌಂಟ್ ಮಾಡಿ, ಅಥವಾ ನಿಮ್ಮ ಪರ್ಸನ್ ಜೊತೆ ಚೆನ್ನಾಗಿರುವಂಥ ಮೂಮೆಂಟ್ಸ್ನ ಹೇಳಿ ಯೂನಿವರ್ಸಿಗೆ ಗ್ರ್ಯಾಟಿಟ್ಯೂಡ್ ತೋರಿಸಿ. ಗ್ರ್ಯಾಟಿಟ್ಯೂಡ್ನ ನೀವು ತೋರಿಸೋದಕ್ಕೆ ಶುರು ಮಾಡಿದರೆ ಅದು ಮ್ಯಾಜಿಕ್ಕಾಗಿ ವರ್ಕ್ ಮಾಡುತ್ತೆ. ಖಂಡಿತ ನಿಮ್ಮ ಪರ್ಸನ್ ಮತ್ತೆ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಆಗಬೇಕು ಅಂದರೆ ನನಗೆ ತುಂಬ ಇಲ್ಲಿ ನಿಮಗೆ ಹೇಳಬೇಕು ಅಂತ ಒಂದು ಸ್ವಿಚ್ ವರ್ಡ್ ನೆನಪಾಗ್ತಾ ಇರೋದು, ದಟ್ ಆರ್ಕ್ಏಂಜಲ್ ಚಾಮಿಯಲ್. ಈ ಒಂದು ಸ್ವಿಚ್ ವರ್ಡ್ನ ನೀವು ಚಾಂಟ್ ಮಾಡ್ತಾ ಇರಿ. ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಆ ಒಂದು ಸ್ವಿಚ್ ವರ್ಡ್ನ. ಸೊ ಅದನ್ನು ನೀವು ಡೈಲಿ ಚಾಂಟ್ ಮಾಡ್ತಾಯಿರಿ. ಸಾಧ್ಯ ಆದರೆ ಡೈಲಿ 30 ಟೈಮ್ಸ್ ಅದನ್ನು ವೈಟ್ ಪೇಪರ್ ಮೇಲೆ ಬರೀರಿ. ಸೊ ದಟ್ ಆದಷ್ಟು ಬೇಗ ನಿಮ್ಮ ಪ್ರೀತಿನ ನೀವು ವಾಪಸ್ ಪಡ್ಕೊಳ್ತೀರಾ ಈ ಒಂದು ಸ್ವಿಚ್ ವರ್ಡಿಂದ. ಬಿಕಾಸ್ ಆರ್ಕ್ಏಂಜಲ್ ಚಾಮಿಯಲ್ ಏನಿದ್ದಾರೆ ಅವರು ಪ್ರೀತಿ ಏಂಜಲ್ ಅಂತಲೇ ಹೇಳ್ಬೋದು. ಪ್ರೀತಿಯಲ್ಲಿ ಏನೇ ಇದ್ರೂ, ತೊಂದರೆ ಇದ್ರೂ ಅವರು ಹೀಲ್ ಮಾಡ್ತಾರೆ ಅಂತ ಹೇಳಬಹುದು. ಸೊ ಅದನ್ನು ನೀವು ಚಾಂಟ್ ಮಾಡೋದಕ್ಕೆ ಶುರು ಮಾಡಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಸೊ ಜಸ್ಟ್ ಗಾಟ್ ಅ ಥಾಟ್ ಟು ಸೇ. ಸೊ ಹೇಳ್ತಿದ್ದೀನಿ. ಬಟ್ ಪ್ಲೀಸ್ ನಿಮ್ಮ ಒಂದು ಮೈಂಡ್ನ ಥಾಟ್ಸ್ನ ಕ್ಲಿಯರಾಗಿ ಇಟ್ಕೊಳ್ಳಿ ನೀವು ಸಹ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.